ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹುರುಳಿಕಾಳಿನೊಟ್ಟಿಗೆ ಹಲವು ಬಗೆಯ ತರಕಾರಿಗಳನ್ನು ಹಾಕಿ ಕೊದ್ದೆಲ್ ಮಾಡೋದು ಹೇಗಂತ ಹೇಳಿ ತಿಳಿಸಿಕೊಡ್ತೇನೆ. ಹುರುಳಿಕಾಳಿನ ಕೊದ್ದೆಲ್ ಮಾಡಲಿಕ್ಕೆ 1 ಗ್ಲಾಸಿನಷ್ಟು ನಾನು ಹುರುಳಿ ತೆಗೆದುಕೊಂಡಿದ್ದೇನೆ. ಇದರಲ್ಲಿದ್ದ ಕಸ ಎಲ್ಲ ತೆಗೆದು ಚೆನ್ನಾಗಿ ತೊಳೆದು ತರ್ತೇನೆ. ಹುರುಳಿಕಾಳಿನೊಟ್ಟಿಗೆ ಮಿಕ್ಸ್ ಮಾಡಲಿಕ್ಕೆ ಇಷ್ಟೆಲ್ಲ ತರಕಾರಿ ತೆಗೆದುಕೊಂಡಿದ್ದೇನೆ ನಾನು. ಇದರಲ್ಲಿ ಒಂದು 10 ರಿಂದ 12 ಸಾಂಬ್ರಾಣಿ ಹಾಕ್ತೇನೆ. ಸಣ್ಣ ತುಂಡು ಸೌತೆಕಾಯಿ ಹಾಕ್ತೇನೆ. ಸ್ವಲ್ಪ ಹಲಸಿನಕಾಯಿ ಹೋಳುಗಳನ್ನು ಹಾಕ್ತೇನೆ. ಇದು ಬೇಯಿಸಿದ್ದೇನೆ ನಾನು. ಸ್ವಲ್ಪ ಕಣಿಲೆ, ಇದು ಉಪ್ಪಿಗೆ ಹಾಕಿಟ್ಟ ಕಣಿಲೆ, ನೀರೆಲ್ಲ ಹಾಕಿ ಚೆನ್ನಾಗಿ ತೊಳೆದು ತಂದಿದ್ದೇನೆ ಇದು. ಮತ್ತೆ 1 ನುಗ್ಗೆಕೋಡು, ಇದು ಬಾಳೆಕಾಯಿ ದಿಂಡು. ಇಷ್ಟು ಹಾಕುದಿಲ್ಲ, ಒಂದು ಸ್ವಲ್ಪ ಹಾಕ್ತೇನೆ ನಾನು, ಒಂದು 10-15 ಪೀಸ್. ಕುಕ್ಕರ್ನಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ. ಈಗ ಹುರುಳಿಕಾಳನ್ನು ಹಾಕುವ. ಬೇಯಿಸ್ಲಿಕ್ಕೆ ಹಾಕ್ತಿದ್ದೇನೆ. ಇದೊಂದು 5 ವಿಸಿಲ್ ಬರಲಿ. ಹುರುಳಿಕಾಳು ಬೆಂದಿತ್ತು. ತರಕಾರಿ ಮಿಕ್ಸ್ ಮಾಡುವ. ಈಗ ಸೌತೆಕಾಯಿ, ತುಂಡು ಮಾಡಿದ ಬಾಳೆಕಾಯಿ ದಿಂಡು, ಸಾಂಬ್ರಾಣಿ, ನುಗ್ಗೆಕೋಡು, ಕಣಿಲೆ. ಮಸಾಲೆ ರುಬ್ಬುವಾಗ ಹುಳಿ ಹಾಕುದಿಲ್ಲ, ನಾನು ಬೆಂಬುಲಿ ಹಾಕ್ತಿದ್ದೇನೆ ತುಂಡು ಮಾಡಿದ್ದು, ಒಂದು 7-8. 1 ವಿಸಿಲ್ ತೆಗೆಯುವ. ಮಸಾಲೆಗೆ ಅರ್ಧ ತೆಂಗಿನಕಾಯಿ ತುರಿ, ಎಣ್ಣೆಯಲ್ಲಿ ಹುರಿದ 4 ಬ್ಯಾಡಗಿ ಮೆಣಸು, 4 ಎಣ್ಣೆಯಲ್ಲಿ ಹುರಿದ ರಾಮನಾಡ್ ಮೆಣಸು. ಹುಳಿ ಹಾಕುದಿಲ್ಲ, ನಾನು ಆಗ ತರಕಾರಿಯೊಟ್ಟಿಗೆ ಬೆಂಬುಲಿ ಹಾಕಿದ್ದೇನೆ. ನಿಮ್ಮ ಹತ್ರ ಬೆಂಬುಲಿ ಇಲ್ಲದಿದ್ರೆ ಹುಳಿ ಹಾಕಬೇಕಾಗ್ತದೆ, ಸಣ್ಣ ತುಂಡು. ನೀರು ಹಾಕಿ ನೈಸ್ ಮಾಡಿ ಗ್ರೈಂಡ್ ಮಾಡಿ ತರ್ತೇನೆ. ಗ್ರೈಂಡ್ ಮಾಡಿ ತಂದೆ. ಎಲ್ಲ ತರಕಾರಿ ಬೆಂದಿದೆ. ಬೇಯಿಸಿದ ಹಲಸಿನಕಾಯಿ ತುಂಡು ಹಾಕ್ತಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಗ್ರೈಂಡ್ ಮಾಡಿದ ಮಸಾಲೆ ಹಾಕ್ತಿದ್ದೇನೆ. ಮಿಕ್ಸ್ ಮಾಡುವ. ಪದಾರ್ಥವನ್ನು ನಾನು ಕುಕ್ಕರಿಂದ ಮಣ್ಣಿನ ಪಾತ್ರೆಗೆ ಶಿಫ್ಟ್ ಮಾಡಿದೆ. ಈಗ ಈ ಮಸಾಲೆಗೆ ಒಳ್ಳೆ ಕುದಿ ಬರಬೇಕು. ಒಳ್ಳೆ ಕುದಿ ಬರ್ತಾ ಉಂಟು. ಇನ್ನು ಒಗ್ಗರಣೆ ಕೊಟ್ಟರೆ ಆಯಿತು. ಒಗ್ಗರಣೆಗೆ 3 ಚಮಚದಷ್ಟು ತೆಂಗಿನೆಣ್ಣೆ, 7-8 ಜಜ್ಜಿದ ಬೆಳ್ಳುಳ್ಳಿ ಬೀಜ. ಬೆಳ್ಳುಳ್ಳಿ ಬ್ರೌನ್ ಆಗಬೇಕು. ಇಷ್ಟಾದರೆ ಸಾಕು, ಒಗ್ಗರಣೆ ಕೊಡುವ. ನಮ್ಮ ಹುರುಳಿಕಾಳಿನ ಕೊದ್ದೆಲ್ ರೆಡಿ ಆಯಿತು. ನೀವು ಹೀಗೆ ಮಾಡಿ ಮನೆಯಲ್ಲಿ. ಬಾಯ್ ಫ್ರೆಂಡ್ಸ್.